ಸಭೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸುತ್ತಿರುವ ಶ್ರೀ ದೇವೇಗೌಡ ಅವರಿಗೂ ಸಹ ಈ ಸಭೆಗೆ ಅವರ ವೈಭವದಲ್ಲಿ ಆಹ್ವಾನಿಸುತ್ತೇವೆ. ಈ ಒಂದು ನೂತನ ತಂಡಕ್ಕೆ ಪದಗ್ರಹಣ ಬೋಧಿಸಲಿಕ್ಕೆ ಆಗಮಿಸಿರುವ ನಮ್ಮ ಮಂಡ್ಯದವರೇ ಆದ ಸ್ನೇಹಿತರು ಸ್ವಾಗತ. ಈ ಸಮಾರಂಭಕ್ಕೆ ಆಗಮಿಸಿರ್ತಾರೆ, ಬರ್ತಾ ಇದ್ದಾರೆ, ಅವ್ರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ. ಸ್ನೇಹಿತರಾದ ಪ್ರಾಂತೀಯ ಅಧ್ಯಕ್ಷರಾದ ಡಾಕ್ಟರ್ ಶಂಕರ್, ಪ್ರಾಂತೀಯ 1ರ ಅಧ್ಯಕ್ಷರು, ಅವ್ರಿಗೂ ಸಹ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ. ಇನ್ನೊಬ್ಬರು ಸ್ನೇಹಿತರಾದ ಲಯನ್ ಎಂ ಶೇಖರ್, ವಲಯ 2ರ ಅಧ್ಯಕ್ಷರು, ಅವರಿಗೂ ಸಹ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ. ಮುಖ್ಯವಾಗಿ ನಮ್ಮ ಲಯನ್ಸ್ ಸಂಸ್ಥೆ ಚಾರ್ಟರ್ಡ್ ಮೆಂಬರು ಅಂತ ಹೇಳ್ಬೋದು. ತುಂಬ 12 ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ ನಮ್ಮ ಡಾಕ್ಟರ್ ಮರಿಗೌಡರು. ಅವರು ತುಂಬ ಏನು ಹೇಳಬೇಕು ಅಂದರೆ ತುಂಬ ಸಭ್ಯತೆ. ಅವರು ಏನೇ ವೃತ್ತಿ ಇದ್ದಿದ್ರು, ಅವ್ರ ಸ್ಥಾನಮಾನ ಇದ್ದರೂ ಸಹ ಯಾರಿಗೂ ತೋರಿಸ್ಕೊಡೋಲ್ಲ. ತುಂಬ ಸರಳವಾಗಿ ನಮ್ಮ ಜೊತೆಯೆಲ್ಲ ಹೊಂದ್ಕೊಂಡಿದ್ದಾರೆ. ಅವರು 2 ಬಾರಿ ನಮ್ಮ ಮಂಡ್ಯದ ಏನು ಭಾರತೀಯ ವಿದ್ಯಾಕೇಂದ್ರ ವೈದ್ಯಕೀಯ ಸಂಸ್ಥೆಯ ಅಧ್ಯಕ್ಷ. ಈಗ ಸಮಾರಂಭದ ಪ್ರಮುಖ ಘಟ್ಟ ಮಂಡ್ಯ ಮಧುರ ಲಯನ್ಸ್ ಸಂಸ್ಥೆ ಮತ್ತು ಮಂಡ್ಯ ಇಂಜಿನಿಯರ್ಸ್ ಲಯನ್ಸ್ ಸಂಸ್ಥೆಗಳ ಸೇರಿ ಇವತ್ತು 2025-26ನೇ ಸಾಲಿಗೆ ನೂತನ ತಂಡಕ್ಕೆ ಪ್ರತಿಜ್ಞಾವಿಧಿಯ ಬೋಧಿಸತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮಧುರಾ ಸಂಸ್ಥೆಯ ಅಧ್ಯಕ್ಷರಾದ ವಿನಯ್ ಕುಮಾರ್ ಅವರೇ, ಇಂಜಿನಿಯರ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರೇಗೌಡ್ರೆ, ವೇದಿಕೆ ಮೇಲಿರುವ ಡಿಸ್ಟ್ರಿಕ್ಟ್ ಅಡ್ವೈಸರ್ ಪಾಸ್ ಗವರ್ನರ್ ಲಯನ್ ದೇವೇಗೌಡ್ರೆ, ಮಲ್ಟಿಪಲ್ ಕೌನ್ಸಿಲ್ ಚೇರ್ಪರ್ಸನ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಪರ್ಸನ್ ಕೃಷ್ಣೇಗೌಡ್ರೆ, ವೈಸ್ ಗವರ್ನರ್ ನಾರಾಯಣಸ್ವಾಮಿ ಅವರೇ, ಮತ್ತೆ ರೀಜನ್ ಅಡಿಷನಲ್ ಕ್ಯಾಬಿನೆಟ್ ಸೆಕ್ರೆಟರಿ ಜಯರಾಮು, ರೀಜನ್ ಚೇರ್ಪರ್ಸನ್ ಶಂಕರ್, ವಲಯಾಧ್ಯಕ್ಷರು ಶೇಖರ್, ನಮ್ಮ ಈ ಸಂಸ್ಥೆಗೆ ಮೂಲ ವ್ಯಕ್ತಿ ಅಂದ್ರೆ ನಮ್ಮ ಲಯನ್ ಆನಂದ್ ಅವರು, ಮತ್ತೆ ಅಪ್ಪಾಜಪ್ಪ ಅವರು, ಹಾಗಾಗಿ ನಮ್ಮ ಡಾಕ್ಟರ್ ಮರಿಗೌಡರು, ಮತ್ತೆ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಲಯನ್ಸ್ಗೆ ಬಹಳ ಸರಳವಾಗಿ ಸಂಕ್ಷಿಪ್ತವಾಗಿ ಪರಿಚಯಿಸಿಕೊಟ್ಟಂತ ನಮ್ಮ ಅವಧಿಯ ಅಧ್ಯಕ್ಷರು ಲಯನ್ ಕೆಂಪರಾಜ್ ಅವರಿಗೆ ಧನ್ಯವಾದಗಳು. ಯಾಕೆಂದ್ರೆ ಆ ಸಮಯದ 2021 ಸಮಯ ಅಂದ್ರೆ ಒಂದು ಡಿಫರೆಂಟ್ ಎರಾ, ಅದು ನಾರ್ಮಲ್ ಸಮಯ ಇರಲಿಲ್ಲ. ಆ ಟೈಮಲ್ಲಿ ಎಲ್ರಿಗೂ ಕೂಡ ಯಾರೇ ಸಿಕ್ಕಿದ್ರು ಕೂಡ ನಮ್ಗೆ ನನ್ನ ಸಮಯದ ಅಧ್ಯಕ್ಷ ಸಿಕ್ಕವರೆಲ್ಲ ಮತ್ತು ಒಂದು ಅವರ ಬರೀ ಅಧ್ಯಕ್ಷರಾಗಿ ಉಳ್ಕೊಂಡಿಲ್ಲ, ಆಲ್ಮೋಸ್ಟ್ ಇದ್ದಂತ ಅಧ್ಯಕ್ಷ ಮೆಜಾರಿಟಿ ಅಧ್ಯಕ್ಷಗಳೆಲ್ಲ ಒಂದು ಬೇರೆ ಇನ್ನು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಪೊಸಿಷನ್ ತಗೊಂಡು ವಲಯಾಧ್ಯಕ್ಷರಾಗ್ಲಿ ಅಥವಾ ಪ್ರಾಂತೀಯ ಅಧ್ಯಕ್ಷಗಳಾಗಿ ಅಥವಾ ಜಿಲ್ಲಾ ಗ್ಯಾಂಟ್ ಕೋಆರ್ಡಿನೇಟರ್ಗಳಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಕೂಡ 2021-22ನೇ ಸಾಲಿನಲ್ಲಿ ಕೋವಿಡ್ ಇದ್ರೂ ಕೂಡ ಒಂದು ಅದ್ಭುತವಾಗಿ ಸೇವೆ ಮಾಡಿ ಇವತ್ತು ಕೂಡ ನಮ್ಮನ್ನ ಜನಗಳು ಗುರುಸ್ತಾ ಇದ್ದಾರೆ. ಮತ್ತೆ ಅವತ್ತು ಮಾಡುವಂತ ಕೆಲಸಗಳನ್ನ ಜ್ಞಾಪಕ ಮಾಡಿಕೊಂಡು ಮತ್ತೆ ಅದೇ ರೀತಿಯ ಸೇವೆಯನ್ನ ನಾಗರಿಕರಾಗ್ಲಿ ಅಥವಾ ಶಾಲಾ ಕಾಲೇಜುಗಳಾಗ್ಲಿ ಅದನ್ನ ಬಯಸ್ತಾ ಇದ್ದಾರೆ. ಹಾಗಾಗಿ ಏನ್ ಹೇಳುತ್ತೆ ಅಂದ್ರೆ ಏನೇ ಅನ್ನೋದು ಒಳ್ಳೆ ಕೆಲಸ ಮಾಡಿದ್ರೆ ಜನ ಅದನ್ನ ಮರೆಯೋದಿಲ್ಲ, ಜ್ಞಾಪಕ ಇಟ್ಕೊಳ್ತಾರೆ. ಅದರಿಂದ ಒಂದಷ್ಟು ಜನಗಳಿಗೆ ಒಳ್ಳೆಯ ಕೆಲಸಗಳನ್ನು ಮಾಡುವಂತ ಕೆಲಸನೇ ನಮ್ದು.